ಆ ಕಡೆ ಕಾಂಗ್ರೆಸ್ನವರು ಗ್ಯಾರಂಟಿ ನಮಗೆ ಶ್ರೀರಕ್ಷೆ ಆಗಿದೆ, ಇಡೀ ರಾಜ್ಯದಲ್ಲಿ ಗ್ಯಾರಂಟಿಗಳು ಜನರಿಗೆ ಬೇಕಾಗಿದೆ, ಜನರು ಉದ್ಧಾರ ಆಗ್ತಾ ಇದ್ದಾರೆ ಗ್ಯಾರಂಟಿಯಿಂದ, ಬಡವರು ಬಗ್ಗರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ನೀವು ಗ್ಯಾರಂಟಿಗಳ ವೈಫಲ್ಯಗಳನ್ನು ಪಟ್ಟಿ ಮಾಡ್ತಾ ಇದ್ದೀರಿ. ನನ್ನೊಂದು ನೇರವಾದ ಪ್ರಶ್ನೆ ನಿಮಗೆ, ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ಒಂದು ಸಂದೇಶ ಹೋಗ್ಬಿಡ್ಲಿ, ನೀವು ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡ್ತೀವಿ, ಗ್ಯಾರಂಟಿಗಳನ್ನು ಮುಂದುವರಿಸೋದಿಲ್ಲ ಅಂತ ಅನೌನ್ಸ್ ಮಾಡ್ತೀರಾ? ಕಾಂಗ್ರೆಸ್ನವರು ಗ್ಯಾರಂಟಿ ಕೊಟ್ಟಾಗ ನಾವು ವಿರೋಧ ಮಾಡಿಲ್ಲ. ಯಾವಾಗಲೂ ಕೂಡ ಎಲ್ಲರಿಗೂ ಗ್ಯಾರಂಟಿಗಳ ಅವಶ್ಯಕತೆ ಇರೋದಿಲ್ಲ. ಕೊಡುವಾಗಲೇ ಇವತ್ತು BPL ಇದೆ, APL ಇದೆ, ಇಂಥವ್ರಿಗೆ ಕೊಡ್ತೀವಿ ಅಂತ ಹೇಳಿ ಮಾಡಬೇಕು. ಹೋದಲ್ಲಿ ಬಂದಲ್ಲಿ ಗ್ಯಾರಂಟಿಯಿಂದ ಸರ್ಕಾರ ದಿವಾಳಿಯಾಗಿ ಹೋಗಿದೆ, ಖಜಾನೆ ಖಾಲಿಯಾಗಿದೆ ಅಂತ ಹೇಳೋರು ನೀವು. ಈಗ ಏನಾಗುತ್ತೆ, ಸರ್ಕಾರದ ಖಜಾನೆ ಅಭಿವೃದ್ಧಿಯ ಕಡೆಗೆ ಇರಬೇಕು. ಅದನ್ನು ನೀವು ಬೇರೆದಕ್ಕೆ ಬಳಕೆ ಮಾಡಿದಾಗ ಅಭಿವೃದ್ಧಿಯ ಕೊರತೆ ಆಗೇ ಆಗುತ್ತೆ. ಇದು ಎಲ್ಲ ಸರ್ಕಾರಗಳಿಗೂ ಇದ್ದಿದ್ದ, ನನ್ನ ಸರ್ಕಾರ ನಿಮ್ಮ ಸರ್ಕಾರ ಪ್ರಶ್ನೆ ಬರೋದಿಲ್ಲ. ಒಂದು. ಎರಡನೇ ವಿಷಯ ನೀವು ಕೇಳಿದ್ದು, ಈಗ ಗ್ಯಾರಂಟಿಗಳನ್ನು ಕೊಡೋದ್ರಿಂದ ಬಡವರಿಗೆ ಅನುಕೂಲ ಆಗುತ್ತೆ. ಒಂದೊತ್ತಿಗೂ ಇಲ್ಲದೆ ಇದ್ದವ್ರಿಗೆ ಏನೋ ಆಶ್ರಯ ಸಿಕ್ಕಿದಾಗ ಅವ್ರಿಗಾಗತ್ತೆ, ಎಲ್ಲರಿಗೂ ಅಲ್ಲ. ಆದರೆ ಸಾರಾಸಗಟಾಗಿ ಇದು ತಪ್ಪು ಅಂತ ನಾವು ಯಾವತ್ತೂ ಹೇಳಲಿಲ್ಲ. ಸರಿ, ಗ್ಯಾರಂಟಿಗಳನ್ನು ಮುಂದುವರಿಸ್ತಿರೋ ಅಥವಾ ಕ್ಯಾನ್ಸಲ್ ಮಾಡ್ತಿರೋ ಅಧಿಕಾರಕ್ಕೆ ಬಂದ ಮೇಲೆ? ನೋಡಿ, ನಾನು ಹೇಳ್ತೇನೆ, ನನ್ನ ನೇರ ಪ್ರಶ್ನೆ, ಗ್ಯಾರಂಟಿಗಳನ್ನು ನಾವು ವಿರೋಧಿಸಿಲ್ಲ ಅಂತಂದಾಗ ನಾವು ಅದರ ಪ್ರಶ್ನೆ ಉದ್ಭವನೇ ಆಗಲ್ಲ. ಒಂದನ್ನು ಹೇಳಬೇಕು, ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರನ್ನು ನಾವು ಗುರುತಿಸಬೇಕು. ಮತ್ತೆ ನೀವು ಅಧಿಕಾರದಲ್ಲಿ ಮುಂದುವರಿತೀರಿ. ಇನ್ನೂ ಒಂದು ಹೇಳ್ತೇನೆ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕಾಗತ್ತೆ. ಈ ಕಾಂಗ್ರೆಸ್ ಮುಳ್ಳಿಂದ ಮುಳ್ಳನ್ನು ತೆಗಿತೀವಿ ನಾವು.